ಬಿಜೆಪಿಯ ಭದ್ರಕೋಟೆ ಅಂತೇಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕರೆಸಿಕೊಳ್ಳುತ್ತೆ. ಯಾಕೆ ಹೀಗೆ ಕರೆಸಿಕೊಳ್ಳುತ್ತೆ ಎನ್ನುವಂಥ ಪ್ರಶ್ನೆ ಕೂಡ ಇರಬಹುದು. ಹಾಗೆಯೇ ಕರ್ನಾಟಕದ ಮ್ಯಾಂಚೆಸ್ಟರ್ ಈ ಬಾರಿ ರಣಕಣದಲ್ಲಿ ಮಹಿಳಾ ಮಣಿಗಳ ಅಬ್ಬರ ಜೋರಾಗಿದೆ. ಸಾಂಪ್ರದಾಯಿಕ ಗೆಲುವಿಗೆ ಬ್ರೇಕ್ ಹಾಕೋಕೆ ಎಲ್ಲಾ ಪ್ರಯತ್ನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಶಾಮನೂರು ಮತ್ತು ಭೀಮಸಮುದ್ರ ಕುಟುಂಬದ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ತಂದೆ ಮಕ್ಕಳ ಬಳಿಕ ಸೊಸೆಯಂದಿರ ನಡುವೆ ಜಿದ್ದಾಜಿದ್ದಿ. GM ಸಿದ್ದೇಶ್ವರ್ ಕುಟುಂಬದಿಂದ ಕಣದಲ್ಲಿದ್ರೆ ಒಬ್ರು, ಹಾಗೆಯೇ ದಿವಂಗತ ಚೆನ್ನಯ್ಯ ಒಡೆಯರ್ ಹ್ಯಾಟ್ರಿಕ್ ಸಾಧನೆಯ ಇತಿಹಾಸ ಇರುವಂತ ಕ್ಷೇತ್ರ. ಎರಡು ಪ್ರಭಾವಿ ಮನೆತನಗಳ ಹೆಣ್ಣು ಮಕ್ಕಳ ಪೈಪೋಟಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು. ಗಾಯತ್ರಿ ಅಥವಾ ಪ್ರಭಾ ಯಾರ ಆಯ್ಕೆ ಮಾಡ್ತಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕಾದು ನೋಡಬೇಕಾಗುತ್ತೆ. ಬಲ ಹಾಗೆಯೇ ಪ್ರಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎರಡು ಪ್ರತಿಷ್ಠಿತ ಮನೆಗಳ ಸೊಸೆಯಂದಿರು ಕಣದಲ್ಲಿದ್ದಾರೆ. ಒಬ್ರು ಕಾಂಗ್ರೆಸ್ನವರು, ಒಬ್ರು ಬಿಜೆಪಿಯವರು. ಮಹಿಳಾ ಮಣಿಗಳ ಫೈಟ್ ನೋಡೋಕೆ ಜನರು ಕೂಡ, ಅಲ್ಲಿನ ಮತದಾರರು ಕೂಡ ಸಾಕಷ್ಟು ಕುತೂಹಲದಿಂದ ಇದ್ದಾರೆ. ಹಾಗೆಯೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂದ್ರೆ ಕೊಂಡಜ್ಜಿ ಬಸಪ್ಪ, ಚೆನ್ನಯ್ಯ ಒಡೆಯರ್, ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ ಅವರಂತಹ ಘಟಾನುಘಟಿ ನಾಯಕರು ಕಣದಲ್ಲಿದ್ದಂಥ ಕ್ಷೇತ್ರ ಅದು. ಕಾಂಗ್ರೆಸ್ ಪಕ್ಷದ ಬಳಿಕ ಬಿಜೆಪಿಯೇ ಈ ಕ್ಷೇತ್ರದಲ್ಲಿ ಹೆಚ್ಚು ಬಾರಿ ಗೆದ್ದು ಬೀಗಿದೆ. ಹಾಗೆಯೇ ಕಳೆದ 5 ಚುನಾವಣೆಯಲ್ಲಿ ಸತತವಾಗಿ ವಿಜಯವನ್ನ ಸಾಧಿಸಿರುವಂತಹ ಬಿಜೆಪಿಯವರು ಮತ್ತೆ ಆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತ ವಿಶ್ವಾಸದಲ್ಲಿದ್ದಾರೆ. ಹಾಲಿ ಸಂಸದರು GM ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಈ ಕ್ಷೇತ್ರದಲ್ಲಿ ಈ ಹಿಂದಿನ ಹೋರಾಟ ಹೇಗಿತ್ತು ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ಎಸ್, ಸಂಸದರು GM ಸಿದ್ದೇಶ್ವರ್, ಪಕ್ಷ ಬಿಜೆಪಿ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇವರು ಪಡೆದಿದ್ದು 6,52,996, 54% 66 ಮತವನ್ನ ಇವರು ಪಡೆದಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿದ್ದವರು HB ಮಂಜಪ್ಪ, ಕಾಂಗ್ರೆಸ್ ಪಕ್ಷದಿಂದ ಕಣದಲ್ಲಿದ್ದರು. 4,83,294 ಮತವನ್ನ ಪಡೆದಿದ್ದಾರೆ. ನಿರ್ಣಾಯಕ ಮತ ಯಾವುದಾಗಿರುತ್ತೆ? ಲಿಂಗಾಯತ ಕುರುಬ ಸಮುದಾಯದ ಮತಗಳು ಇಲ್ಲಿ ನಿರ್ಣಾಯಕ ಎನಿಸಿಕೊಳ್ಳುತ್ತೆ. ಒಟ್ಟು ಮತದಾರರ ಸಂಖ್ಯೆ 16,79,746. ಇದು ಈ ಕ್ಷೇತ್ರದ ಪರಿಚಯ. ಎಸ್, GM ಸಿದ್ದೇಶ್ವರ್ ಇಲ್ಲಿ ಸಂಸದರು, ಆದರೆ ಅವರ ಬದಲಾಗಿ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಅವ್ರ ಮೇಲೆ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಕಾದ್ ನೋಡಬೇಕಾಗುತ್ತೆ ಏನಾಗಬಹುದು ಅಂತೇಳಿ. ನಾನು ನಿಮಗೆ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೆ. ಹಾಲಿ ಸಂಸದರು ಯಾರು, ಕಳೆದ ಬಾರಿ ಎಷ್ಟು ಮತವನ್ನ ಪಡೆದಿದ್ರು, ಹಾಗೇನೆ ಅವರ ವಿರುದ್ಧ ಸ್ಪರ್ಧೆಯನ್ನ ಯಾರು ಮಾಡಿದ್ರು, ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೆ. ಎಸ್, ಇಲ್ಲಿ ನಿರ್ಣಾಯಕ ಮತಗಳನ್ನ ಗಮನಿಸಬೇಕಾಗುತ್ತೆ. ಲಿಂಗಾಯತ ಸಮುದಾಯದವರಿದ್ದಾರೆ, ಹಾಗೇನೆ ಕುರುಬ ಸಮುದಾಯದವರ ಮತಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.